ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ನಿಮ್ಮ ಮಾತುಗಳು ಮಿತಿಯಾಗಿರಲಿ. ಅದಕ್ಕೆ ಆಧಾರ ವಾಕ್ಯ ಜ್ಞಾನೋಕ್ತಿಗಳ ಗ್ರಂಥ 10ನೇ ಅಧ್ಯಾಯ 19ನೇ ವಚನ. ಮಾತಾಳಿಗೆ ಪಾಪ ತಪ್ಪದು, ಮೌನಿಯು ಮತಿವಂತ. ಈ ಜ್ಞಾನೋಕ್ತಿಯ ಈ ವಚನ ನಮಗೆ ಒಂದು ಸರಳ, ಒಂದು ಆಳವಾದ ಸತ್ಯವನ್ನು ಕಲಿಸುವಂಥದ್ದಾಗಿದೆ. ಹೆಚ್ಚು ಮಾತು ಹೆಚ್ಚು ತಪ್ಪುಗಳಾಗುವ ಸಾಧ್ಯತೆ ಇರುತ್ತದೆ. ನಿಯಂತ್ರಿತವಾದಂಥ ಮಾತು ಅದು ಜ್ಞಾನದ ಮಾತು, ಅದು ಮೌನಿಯ ಮಾತಾಗಿರುತ್ತದೆ. ನಾವು ಎಲ್ಲ ಸಂದರ್ಭದಲ್ಲಿಯೂ ಮಾತನಾಡಬೇಕೆಂಬುದಾಗಿ ಅಲ್ಲರಿ. ಕೆಲವೊಮ್ಮೆ ನಾವು ಮೌನವಾಗಿ ಇರುವುದು ಉತ್ತಮ. ನಾವು ಮಾತನಾಡುವ ಮೊದಲು ಯೋಚಿಸಬೇಕ್ರಿ. ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಕಿವಿ ಕೊಡುವುದರಲ್ಲಿ ತೀವ್ರವಾಗಿರಬೇಕಂತೆ, ಮಾತಾಡುವುದರಲ್ಲಿ ನಾವು ಬಹಳ ಮೆಲ್ಲಗೆ ಮಾತಾಡಬೇಕಂತೆ. ಜ್ಞಾನಿಯು ಯಾವಾಗ ಮಾತಾಡಬೇಕು, ಯಾವಾಗ ಮೌನವಾಗಿರಬೇಕೆಂಬುದಾಗಿ ಅವನು ತಿಳ್ಕೊಂಡಿರ್ತಾನೆ. ನಾವೊಬ್ಬ ವ್ಯಕ್ತಿಯನ್ನು ಬಹು ಸಾರಿ ಅವನ ಮಾತುಗಳಿಂದಲೇ ಅಳೆಯುತ್ತೇವೆ. ಈ ನಾಲಿಗೆ ಚಿಕ್ಕದಿದ್ದರೂ ಅದರ ಪರಿಣಾಮ ಮಾತ್ರ ದೊಡ್ಡದಾಗಿರುತ್ತದೆ. ಅದಕ್ಕೆ ಯಾಕೋಬನು ಹೇಳ್ತಾನೆ, ನಾಲಿಗೆ ಚಿಕ್ಕ ಅಂಗವಾದರೂ ಅದು ದೊಡ್ಡ ವಿಷಯಗಳನ್ನು ಮಾಡುತ್ತದೆ. ಒಬ್ಬನು ಹೇಳಿದಂತೆ, ನಾನು ಹೆಚ್ಚು ಮಾತಾಡೋದಿಲ್ಲ. ಅವನ ಸ್ನೇಹಿತ ಹೇಳಿದಂತೆ, ಕಳೆದ 30 ನಿಮಿಷಗಳಿಂದ ನೀನು ಅದನ್ನೇ ಹೇಳ್ತಾ ಇದೀಯ. ಹೆಚ್ಚು ಮಾತನಾಡೋದಿಲ್ಲ ಅಂತೇಳಿ 30 ನಿಮಿಷದಲ್ಲಿ ಅದನ್ನೇ ಹೆಚ್ಚು ಮಾತಾಡಿದಾನ್ರಿ ಅವನು. ಒಳ್ಳೆಯ ಮಾತು ನಮಗೆ ಗೌರವವನ್ನು ತರುತ್ತದೆ. ಅತಿಯಾದ ಮಾತುಗಳು, ವ್ಯರ್ಥವಾದ ಮಾತುಗಳು ಅದು ಪಾಪಕ್ಕೆ ದಾರಿ ಮಾಡಿಕೊಡುತ್ತದೆ. ಸತ್ಯವೇದದಲ್ಲಿ ಕೂಡ ನೀವು ನೋಡ್ರಿ, ಆ ಕೊರಿಂಥ ಸಭೆಯಲ್ಲಿ ಕ್ಲೋಯೆಯ ಮನೆಯವರು, ಅಲ್ಲಿ ಸಭೆಯಲ್ಲಿ ಒಂದು ಜಗಳ, ಸಭೆಯಲ್ಲಿ ಒಂದು ಗೊಂದಲದ ವಾತಾವರಣ ಇತ್ತು. ಆದರೆ ಇವರು ಗಾಸಿಪ್ ಮಾಡಲಿಲ್ಲ, ಆ ವಿಷಯಗಳನ್ನ ತಕ್ಕೊಂಡು ಇನ್ನೂ ದೊಡ್ಡದಾಗಿ ಮಾಡಲಿಲ್ಲ. ಅವ್ರು ಏನು ಮಾಡಿದ್ರು ಅಂದರೆ, ನೇರವಾಗಿ ಅಪೊಸ್ತಲ ಪೌಲನಿಗೆ ಏನು ನಡೆಯುತ್ತಾ ಇದೆ ಎಂಬುದಾಗಿ ವಿಷಯವನ್ನು ತಿಳಿಸಿದರು. ನಾವು ಸಮಸ್ಯೆಯನ್ನು ಹರಡಬಾರದ್ರಿ. ಸರಿಯಾದ ಸ್ಥಳಕ್ಕೆ ತಕ್ಕೊಂಡು ಹೋದರೆ ಆಲ್ರೆಡಿ 100% ಸಮಸ್ಯೆ ಅಲ್ಲೇ ಸ್ಟಾಪ್ ಆಗುತ್ತೆ. ನೋಡ್ರಿ, ಗಂಡ ಹೆಂಡತಿ ಸಮಸ್ಯೆ ಇರ್ತದೆ, ಅದನ್ನು ತಗೊಂಡು ಇವರ ಅಪ್ಪ ಅಮ್ಮನಿಗೂ ಇಲ್ಲಾಂದರೆ ಅವರ ತಂದೆ ತಾಯಿಗಳಿಗೂ ಹೇಳಿದ್ರೆ, ಅದನ್ನು ಹರಡಿಕೊಂಡು ಹೋದರೆ ಅದು ಇನ್ನೂ ಕೊನೆಯದಾಗಿ ಮುಗಿಯುವಂಥದ್ದು ಬಹಳ ಕಷ್ಟದಲ್ಲಿ, ಅಥವಾ ಬಹಳ ಕುಟುಂಬನೇ ಒಡೆಯುವಂಥದ್ದಲ್ಲಿ ಹೋಗಿ ಮುಗೀತದೆ. ಆದರೆ ನಾವು ಸಮಸ್ಯೆಯನ್ನು ಎಲ್ಲಿ ತೊಗೊಂಡು ಹೋಗಬೇಕು ಅಲ್ಲಿ ತೊಗೊಂಡೋಗಿ ಮಾತಾಡಿ ಕ್ಲಿಯರ್ ಮಾಡಿಕೊಂಡ್ರೆ ಅದು ಒಳ್ಳೆಯದಾಗಿರುತ್ತೆ. ಯೇಸು ಸ್ವಾಮಿ ಕೂಡ ಅನೇಕ ಸಮಯಗಳಲ್ಲಿ ಅವರು ಮೌನವಾಗಿದ್ದರು. ನೋಡ್ರಿ, ಶಿಲುಬೆಗೆ ಹಾಕುವ ಮುಂಚಿತವಾಗಿ ಪಿಲಾತನ ಮುಂದೆ ಸುಳ್ಳು ಆರೋಪ ಬಂದಾಗಲೂ ಯೇಸುಸ್ವಾಮಿ ಬಾಯೇ ತೆರಲಿಲ್ಲಂತೆ. ಅನಗತ್ಯವಾಗಿ ಯೇಸುಸ್ವಾಮಿ ಬಾಯೇ ತೆರಲಿಲ್ಲಂತೆ. ಅನಗತ್ಯವಾಗಿ ಅವರು ಏನೂ ಮಾತನಾಡಲಿಲ್ಲಂತೆ. ಕೆಲವು ವೇಳೆ ಮೌನವಾಗಿರುವುದೇ ಜ್ಞಾನ. ಈ ಹೆಚ್ಚು ಮಾತಿನಿಂದ, ನೋಡ್ರಿ, ಯಾರೋ ಒಂದು ಮಾತು ನಮಗೆ ಆಡಿರ್ತಾರೆ, ನಾವು ಅವ್ರಿಗೆ ಇನ್ನೊಂದು ಮಾತಾಡ್ತೇವೆ, ಅಲ್ಲೇ ಜಗಳ ಬರೋದ್ರಿ. ಹೆಚ್ಚು ಮಾತಾಡೋದ್ರಿಂದ ತಪ್ಪು ಅರ್ಥಗಳು ಬರ್ತದೆ, ಪಾಪ ಹೆಚ್ಚುತ್ತದೆ. ಆದರೆ ದೇವರು ನಮ್ಮಿಂದ ಬಯಸುವಂಥದ್ದು ಏನಂತ ಹೇಳಿದ್ರೆ, ನಿಮ್ಮ ಮಾತುಗಳು ಮಿತವಾಗಿರಲಿ. ಮಾತನಾಡುವ ಒಂದೊಂದು ಮಾತುಗಳು ಜ್ಞಾನದ ಮಾತುಗಳಾಗಿರಲಿ, ಪ್ರೀತಿಯ ಮಾತುಗಳಾಗಿರಲಿ, ಅಗತ್ಯವಿದೆಯಲ್ಲಿ ಮಾತನಾಡಲಿಕ್ಕೆ ಅಂತ ಯೋಚಿಸಿ ಬೇಕಾದ ಮಾತುಗಳನ್ನು ಮಾತ್ರ ನಾವು ಮಾತನಾಡೋಣ. ಹಾಗೆ ಜೀವಿಸಲಿಕ್ಕೆ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅನೇಕ ಸಾರಿ ನಮ್ಮ ಮಾತುಗಳಿಂದನೇ ಅನೇಕ ಸಮಸ್ಯೆಗಳಪ್ಪ. ಮಿತವಾಗಿ ಮಾತನಾಡಲಿಕ್ಕೆ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತ್ರ ಮಾತಾಡುವಂತೆ, ಜ್ಞಾನದಿಂದ ಮಾತಾಡುವಂತೆ, ಪ್ರೀತಿಯಿಂದ ಮಾತನಾಡುವಂತೆ ನಮಗೆ ಸಹಾಯ ಮಾಡ್ರಪ್ಪ. ನಮ್ಮ ಮಾತುಗಳಿಗೆ ನಾವು ಕಡಿವಾಣ ಹಾಕಿಕೊಂಡು ದೇವರನ್ನು ಮಹಿಮೆಪಡಿಸುವ ಮಾತುಗಳನ್ನು ಮಾತ್ರ
ಇನ್ನೊಬ್ಬರನ್ನು ತಟ್ಟಿ ಎಬ್ಬಿಸುವ ಮಾತುಗಳನ್ನು ಮಾತ್ರ ಮಾತಾಡಲಿಕ್ಕೆ ನಮಗೆ ಕೃಪೆ ಕೊಡ್ರಿ. ಅದಕ್ಕೆ ಬೇಕಾದ ದೇವರ ಜ್ಞಾನವನ್ನು ಕೊಡ್ರಿ ಸ್ವಾಮಿ, ಆಳ್ವಿಕೆ ಮಾಡಿರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವದಿಸ್ರಿ. ಈ ದಿವಸ ಕೂಡ ನಮ್ಮ ಮಕ್ಕಳಿಗೆ ಬಲವನ್ನು, ಶಕ್ತಿಯನ್ನು ಕೊಟ್ಟು ನಡೆಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಮಾತುಗಳು ಮಿತವಾಗಿರಲಿ, ಜ್ಞಾನವುಳ್ಳ ಮಾತಾಗಿರಲಿ. ಏನು ಮಾತಾಡಬೇಕು ಅದನ್ನು ಮಾತ್ರ ಮಾತಾಡಿ ಮುನ್ನೋಗೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಿಮಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.